ಹಾಕಲ್ಲ ಮೇಡಮ್, ಶ್ರೀಮಂತನೂ ಪನ್ನೀರ್ ಹಾಕ್ತಾನೆ. ನಮ್ಮ ಅಪ್ಪ ಒಂದು IT ಕಂಪ್ನಿ ಇಟ್ಕೊಂಡವ್ರೆ. ನಮ್ಮ ಹತ್ರ ಒಂದು 500 ಸಿಪ್ಸ್ ಇದೆ, ಒಂದು 800 ಕೌಸ್ ಇದೆ. ಆಮೇಲೆ ಈ ಬೆಂಗಳೂರಲ್ಲಿ ಸದಾಶಿವನಗರದಲ್ಲಿ ಒಂದು 4 ಹೌಸ್ ಇದೆ. ಅಯ್ಯೋ ದೇವ್ರೆ, ಎಲ್ಲರಿಗೂ ಒಂದು ಸೈಟ್ ಇದೆ, ಮನೆ ಇದೆ, ನನಗಂತ ಏನೂ ಇಲ್ಲ ಅಲ್ಲ. ಮಗಳೇ, ಅಯ್ಯೋ ದೇವ್ರೆ, ನೀವಾ? ಚಿಂತಿಸಬೇಡ, ನನಗೂ ಒಂದು ಮನೆ ಬೇಕು. ನಿನಗೂ ಒಂದು ಸೈಟ್ ಇದೆ. ಹೌದಾ? ನನ್ಗೂ ಸೈಟ್ ಇದೆಯಾ? ನಾನು ಹೇಳೋ ಜಾಗಕ್ಕೆ ಹಂಗೆ ಬಾ. ಹಂಗ್ ನಾನ್ ಬಂದಿರೋ ಜಾಗನೇ PGR ಅರ್ಬನ್ ಸಿಟಿ. ನಾನ್ ಲ್ಯಾಂಡ್ ತಗೊಂಡಿದ್ದೀನಿ ಅಂದ್ರೆ ನಿಮ್ ಕೈಯಿಂದನೂ ಖಂಡಿತ ತಗೊಳಕಾಗುತ್ತೆ. ಬೆಸ್ಟ್ ಅಂಡ್ ರೀಸನಬಲ್ ಪ್ರೈಸ್. ಎಲ್ಲಿ ಅಂತ ಕೇಳ್ತೀರಾ? ಬನ್ನಿ, ನಾನು ತೋರಿಸ್ಕೊಡ್ತೀನಿ. ಈ ಲೇಔಟ್ ಬೇರೆ ಎಲ್ಲೂ ಅಲ್ಲ, ದೇವನಹಳ್ಳಿಯಿಂದ ಜಸ್ಟ್ 1 ಕಿಲೋಮೀಟರ್ ಅವೆಯಲ್ಲಿರುವ ಬ್ರಿಗೇಡ್ ಟೌನ್ಶಿಪ್ ಆಪೋಸಿಟ್ ಅಲ್ಲಿ ಇದೆ. ಇನ್ನ ಈ ಲೇಔಟ್ ವಿಷಯಕ್ಕೆ ಬಂದರೆ ಟೋಟಲ್ 12 ಎಕರೆಯಲ್ಲಿ ಡೆವಲಪ್ ಮಾಡ್ತಿದ್ದಾರೆ. ಇನ್ನೇನು ಯೋಚನೆ ಮಾಡ್ತಿದ್ದೀರಾ? ಖಾತಾ ತಾನೆ? ಈ ಖಾತಾ ರೆಡಿ ಆಗಿದೆ. ಇದು ಬಯಪ ಅಪ್ರೂವ್ ಆಗಿದೆ. ಮತ್ತೆ ಇದು ಮುನಿಸಿಪಾಲಿಟಿ ರೀಜನ್. ಇದು ಮಾತ್ರ ಅಲ್ಲ, ಎಲ್ಲ ನ್ಯಾಷನಲೈಸ್ ಬ್ಯಾಂಕ್ ಇಂದ ನಿಮಗೆ ಲೋನು ಸಹ ಪ್ರೊವೈಡ್ ಮಾಡಿಕೊಡ್ತಿದ್ದಾರೆ. ಇನ್ನೇನ್ ಚಿಂತೆ. ಇನ್ನ ಪ್ರೈಸಿಂಗ್ ವಿಷಯಕ್ಕೆ ಬಂದರೆ ಪ್ರೀಮಿಯಂ ವಿಲ್ಲಾ ಪ್ಲಾಟ್ಸ್ ಅಟ್ ಜಸ್ಟ್ 6799. ಇನ್ನ ಅಮ್ಯುನಿಟೀಸ್ ವಿಷಯಕ್ಕೆ ಬಂದರೆ ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ ಇದೆ. ಒಂದಲ್ಲ ಎರಡಲ್ಲ 6 ಪಾರ್ಕ್ಸ್ ಇದೆ ವಿತ್ ಕಾಮನ್ ಏರಿಯಾ. ಮತ್ತೆ 4-5 ಬೋರ್ವೆಲ್ಸ್ ಇದೆ. STPನೂ ರೆಡಿ ಆಗ್ತಿದೆ. ಮತ್ತೆ ಓವರ್ಲೋಡೆಡ್ ವಾಟರ್ ಟ್ಯಾಂಕ್ ಸಹ ಇದೆ. ಇನ್ನ ಡೆವಲಪ್ಮೆಂಟ್ಸ್ ಅಂತೀರಾ? ಆಪೋಸಿಟ್ ಅಲ್ಲಿ 120 ಏಕರ್ಸ್ ಅಲ್ಲಿ ಬ್ರಿಗೇಡ್ ಟೌನ್ಶಿಪ್ ಇದೆ. ಹಾಸ್ಪಿಟಲ್ಸ್ ಇದೆ, ಸ್ಕೂಲ್ಸ್ ಇದೆ, ಕಾಲೇಜಸ್ ಇದೆ, ಬೇಗ ಮಾಲ್ಸ್ ಬರ್ತಿದೆ. ಅತಿ ಶೀಘ್ರದಲ್ಲಿ ಮೆಟ್ರೋ ಸಹ ಬರ್ತಿದೆ. ಜಸ್ಟ್ 4 ಕಿಲೋಮೀಟರ್ಸ್ ಅಲ್ಲಿ ಏರ್ಪೋರ್ಟ್ ಸಹ ಇದೆ. ಇನ್ನೇನು ಯೋಚನೆ ಮಾಡ್ತಿದ್ರಾ? ಸ್ಕ್ರೀನ್ ಮೇಲೆ ಕಾಣೋ ನಂಬರ್ ಕಾಲ್ ಮಾಡಿ ಬೇಗ ಬೇಗ ನಿಮ್ ಪ್ಲಾಟ್ ನ ಬುಕ್ ಮಾಡಿ.